ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಅವ್ರದ್ದು ವಿಡಿಯೋ ಎಲ್ಲ ನಾನು ಗಮನಿಸ್ತೀನಿ. ಅದು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಕಡೆನೂ ಒಂದು ಪೇಂಟ್ ಹಚ್ಚೋದಾಗಲಿ, ಅವ್ರಿಗೆ ಪೆನ್ನು ಬುಕ್ಸು ಎಲ್ಲ ಸಾಮಗ್ರಿಗಳು ಕೊಡೋದಾಗಲಿ, ಇನ್ನೂ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಕೂಡ ಸಮಾಜ ಸೇವೆ ಯಾವ ರೀತಿ ಮಾಡಬೇಕು, ಯಾರಿಗೆ ಮಾಡಬೇಕು, ಫಲಾನುಭವಿಗಳನ್ನು ಹೇಗೆ ಗುರುತಿಸಬೇಕಂತ ಅವರು ಒಂದು ಆಲೋಚನೆಯನ್ನು ಇಟ್ಕೊಂಡು ಯಾರು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪೂರ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಇವರ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ನಾವೆಲ್ಲರೂ ಸಪೋರ್ಟ್ ಆಗಿ ನಿಲ್ತೀವಿ. ಸಪೋರ್ಟ್ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಇಂಥವ್ರು ಕೂಡ ಈ ಥರ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರಲ್ವಾ, ಇಂಥವ್ರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸೇವೆ ಮಾಡೋಕ್ಕೆ ನಮ್ಗೆ ಅವಶ್ಯಕತೆ ಇದೆ. ಆದರೂ ನಮ್ಮ ಮನೇಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ, ನಾನಿಲ್ಲ ಅಂತಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಆದರೆ ಇನ್ನೂ ಸಕ್ರಿಯವಾಗಿ ಗುರುತಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸ್ವಲ್ಪ ಬಲ ಬರುತ್ತೆ. ಇನ್ನೂ ನಮಗೆ ಕೂಡ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ನಮಗೆ ಕೂಡ ಸಲಹೆಗಳನ್ನು ನೀವು ಮುಂದಿನ ದಿನಗಳಲ್ಲಿ ನೀಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಈ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಹಿಂಗೆ ನೀವು ಮುಂದುವರಿಸಿ, ಆ ಭಗವಂತ ಇನ್ನೂ ನಿಮಗೆ ಈ ಸಮಾಜ ಸೇವೆ ಕಾರ್ಯಕ್ರಮಗಳು ಹೆಚ್ಚಾಗಿ ನೀವು ಮಾಡಲು ಆ ಶಕ್ತಿ ಬರಲಿ. ಹಾಗೆ ರಾಜಕೀಯವಾಗಿ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಉನ್ನತ ಸ್ಥಾನವನ್ನು ನಿಮಗೆ ಕೊಟ್ಟು, ನಿಮಗೆ ಜವಾಬ್ದಾರಿಯನ್ನು ಕೊಟ್ಟು ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸುಂದರ ಮನೆ, ಇಷ್ಟು ಸುಂದರವಾದಂತಹ ಮನೆ ಇದೆ, ನಿರ್ಮಿಸಿದ್ರ ಯಾವುದೇ ವೋಟ್ ಆಗ್ಲಿ ಯಾರೇ ಆಗ್ಲಿ ನಮ್ಮ ಅಣ್ಣನ ಪರವಾಗಿ ನಾವು ಮಾಡಕ್ ನಾವು ಸಿದ್ಧ. ಓಕೆ, ಥ್ಯಾಂಕ್ ಯು. ನಮ್ಮ ಅಣ್ಣ ಒಬ್ಬರು ಇದ್ರು, ನಮ್ಮ ಅಣ್ಣ ಅವ್ರಿಗೆ ಆತ್ಮಗೆ ಶಾಂತಿ ಬೇಕು.